ಹಲೋ ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಟು ದಿ ಯದಿಯೋದ ಯೂಟ್ಯೂಬ್ ಚಾನಲ್. ಹಂಗೆ ಕೆ ಸಿ ಟಿ ನೀಟ್ ಅಪ್ಡೇಟ್ಗಳು ಸುಸ್ವಾಗತ. ನೋಡಿ, ನಿಮ್ಮ ಒಂದು ಪ್ರತಿಯೊಂದು ಕೆ ಸಿ ಟಿ ನೀಟ್ದು ಪ್ರತಿಯೊಂದು ಅಪ್ಡೇಟು ಟೈಮ್ ಟು ಟೈಮ್ ಬೇಕು ಮತ್ತು ಎಲ್ಲ ಫ್ರೀಯಾಗಿ ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಏನು ಅಪ್ಡೇಟ್ ಅಪ್ ಅಂದರೆ ಸಿ ಟಿ ನೀಟ್ ಅವರಿಗೆ ನೋಡಿ, ಪ್ರತಿ ವರ್ಷ ಕೆ ಸಿ ಟಿ ಕೌನ್ಸಿಲಿಂಗ್ 2025 ಜೂನ್ 25ರಿಂದ ಸ್ಟಾರ್ಟ್ ಆಗ್ತದೆ. ಈ ವರ್ಷ ಕೂಡ ಜೂನ್ 25ರಿಂದ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು ಅಂತ ಒಂದು ಡಾಕ್ಟರ್ MC ಸುಧಾಕರ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉನ್ನತ ಶಿಕ್ಷಣಾಧಿಕಾರಿ ಯಾರಪ್ಪ ಡಾಕ್ಟರ್ MC ಸುಧಾಕರ್ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಕೂಡ ಈಗ ಮಿನಿಸ್ಟರ್ ಕೂಡ ಹೌದು, ಅವರೇ ಆಗಿರ್ತಾರೆ. ನೋಡಿ, ಕರ್ನಾಟಕದ ಲಕ್ಷಾಂತರ ವಿದ್ಯಾರ್ಥಿಗಳು ಕಾತುರದಿಂದ ನಿರೀಕ್ಷಿಸುತ್ತಿರೋ ಯಾವುದು ನಮ್ಮ ಒಂದು ಕೆ ಸಿ ಟಿ ಕೌನ್ಸಿಲಿಂಗು ಈಗ ಆಲ್ಮೋಸ್ಟ್ ಒಂದು ನಿಮ್ಮ ಎಂಡಿಂಗ್ ಅಂತ ಬಂದಿದೆ. ಅಂದರೆ ನೆಕ್ಸ್ಟ್ ಏನು ಮಾಡಬೇಕು, ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ಬಿಡಬೇಕು. ಅವರು ಆದಷ್ಟು ಬೇಗನೆ ಬಿಡ್ತಾರೆ. ಮೊದಲು ಏನು ಮಾಡ್ತಾರೆ, ನಮಗೆ ಒಂದು ಕೆ ಸಿ ಟಿ ಅವರು ಇವಾಗ ನನಗೇನಿನ್ನ ಐಡಿಯಾ ಕೂಡ ಗೊತ್ತಿಲ್ಲ ಏನು ಮಾಡ್ತಾರೆ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ನ ಬಿಡುಗಡೆ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸನ್ನು ಬಿಡೋದನ್ನು ನಿಮಗಿನ್ನ ಕೌನ್ಸಿಲಿಂಗು ಸ್ಟಾರ್ಟ್ ಮಾಡೋಕೆ, ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸು ಎಷ್ಟಿದೆ ಕಾಲೇಜಲ್ಲಿ ಸೀಟ್ ಇದೆ ಅಂತ ಗೊತ್ತಿಲ್ಲ. ನಾವು ಯಾವುದೇ ಥರ ಕೌನ್ಸಿಲಿಂಗ್ ಅವರು ಕೂಡ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಫಸ್ಟು ಸಿ ಟಿ ಆಧಾರಿತ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಸೀಟ್ ಹಂಚಿಕೆ ಮೊದಲು ಒಂದು ಸೀಟ್ ಮ್ಯಾಟ್ರಿಕ್ಸ್ ಡ್ರಾಫ್ಟ್ ಅಂತ ಬಿಡ್ತಾರೆ. ಅದು ಫೈನಲ್ ಕೂಡ ಆಗಿರಲ್ಲ, ಡ್ರಾಫ್ಟ್ ಅಂತ. ಇದು ಏನು ಡ್ರಾಫ್ಟ್ ಅಂದರೆ ಸೇಮ್ ಸೀಟ್ ಮ್ಯಾಟ್ರಿಕ್ಸೇ. ಇದರಲ್ಲಿ ಏನಾದರೂ ಕಾಲೇಜಸ್ ಇನ್ನೂ ಅಂದರೆ ಕಾಲೇಜರ್ಗೆ ಕೊಡ್ತಾರೆ, ಇನ್ನೂ ಸೀಟನ್ನು ಕೊಡ್ತೀರಾ ನೀವು, ಮತ್ತು ಈಗಿರೋ ಒಂದು ಸೀಟ್ ಮ್ಯಾಟ್ರಿಕ್ಸ್ಗೆ ನಿಮಗೆ ಆಕ್ಷೇಪಣೆ ಕೂಡ ಕೇಳ್ತಾರೆ ಅವರಿಂದ. ಅದನ್ನು ಫಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಡ್ರಾಫ್ಟ್ ಅಂತ ಬಿಡ್ತಾರೆ, ಆಮೇಲೆ ಫೈನಲ್ ಕೂಡ ಬಿಡ್ತಾರೆ ಆದಷ್ಟು ಬೇಗನೆ. ಇದು ಆಗಿದ ಮೇಲೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ನೋಡಿ, ಅದಕ್ಕಿಂತ ಮುಂಚೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸ್ ಯಾವ ಥರ ಬಿಡ್ತಾರೆ ಅಂದರೆ, ನಿಮಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ACTIE ಅಂತ ಗೊತ್ತಿರುತ್ತೆ. ನಿಮ್ಗೆ ಆಲ್ರೆಡಿ ಹೇಳ್ಬೇಕಾದ್ರೆ ಎಕ್ಸಾಂಪಲು AICTE ಅಂತಂದು ಕೇಳ್ತಾರೆ ನಿಮಗೆ. ಜಸ್ಟ್ AICTE ಇದರಲ್ಲಿ ನಿಮ್ಮ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಈಗ ಎಕ್ಸಾಂಪಲ್ ನಮಗೆ ಮೆಡಿಕಲ್ ಬಂದರೆ RGHS ಹೆಂಗಿದೆಯೋ, ನಮ್ಮ ಆಲ್ ಓವರ್ ಇಂಡಿಯಾ ಕೂಡ AICTE ಕೂಡ ಒಂದು ನಮ್ಮ ಒಂದು ಶಿಕ್ಷಣ ಪರಿಷತ್, ಅಂದರೆ ಅದು ಒಂದು ಟೆಕ್ನಿಕಲ್ ಎಜುಕೇಷನ್ ಟ್ರಸ್ಟ್ ಅಂತಲೇ ಹೇಳ್ಬೋದು. ಆ ಕಡೆಯಿಂದ ನಮಗೆ ಸೀಟ್ ಸಿಗುತ್ತೆ. ಇಲ್ಲಿ ಇಂಜಿನಿಯರಿಂಗ್ ಶಿಕ್ಷಣದ ಗುಣಮಟ್ಟವನ್ನು ಖಾತರಿಪಡಿಸಲು ಒಂದು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ ACIT ಆಗಿರೋದು ಅಧಿಕಾರಿಗಳ ತಂಡ ರಾಜ್ಯದ ವಿವಿಧ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸ್ಥಳ ಪರಿಶೀಲನೆ ನಡೆಸಲಾಗುತ್ತಿದೆ. ಅಂದರೆ ನಿಮ್ಮ ಒಂದು ಸೀಟ್ಗಳು ಎಷ್ಟೆಷ್ಟಿದೆ ಅದ್ರ ಬಗ್ಗೆ ಎಲ್ಲ ಈಗ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಈ ಪರಿಶೀಲನೆ ಖಾಸಗಿ ಕಾಲೇಜುಗಳು ನೀಡುತ್ತಿರುವ ಸೀಟ್ ಮಾಹಿತಿಗೆ ಅನುಗುಣವಾಗಿ ತಾಂತ್ರಿಕ ಮೂಲಸೌಕರ್ಯ, ಪ್ರಯೋಗಾಲಯ, ಬೋಧಕ ಸಿಬ್ಬಂದಿ, ಹಾಸ್ಟೆಲ್ ಸೌಲಭ್ಯ ಸ್ಥಿತಿಗಳನ್ನು ಪರಿಗಣಿಸುತ್ತದೆ. ಮತ್ತು ಪರಿಶೀಲಿಸಿದ ಬಳಿಕ ಮಾತ್ರವೇ ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಅನುಮತಿಗೆ ನೀಡಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನೋಡಿ, ಈಗ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ತಿಳ್ಕೊತಿದ್ದಾರೆ. ಆದಷ್ಟು ಬೇಗ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬರುತ್ತೆ. ಇದು ನಿಮಗೆ ಒಂದು ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಗೊತ್ತಾಯಿತು ಏನಪ್ಪ. ನೆಕ್ಸ್ಟು ಸೀಟ್ ಫಲಿತಾಂಶ ನಿರೀಕ್ಷೆಯಲ್ಲಿ ವೈದ್ಯಕೀಯ ವಿಭಾಗ ಕೂಡ ಇದೆ. ನೋಡಿ, ಈಗ ಇದ್ರ ಬಗ್ಗೆ ತುಂಬ ಜನ ನೀಟ್ ಅಪ್ಡೇಟ್ ಅಂತ ಕೇಳಕ್ಕೆ ಬಂದ್ರಲ್ಲ, ನಿಮಗೆ ನೀಟ್ ಹೇಳ್ತೀನಿ ನೋಡಿ. ಮೊದಲನೇದು ಏನೇನು ಅಪ್ಡೇಟ್ ಇದೆ ಅಂದರೆ, ಇವಾಗ ಒಂದು ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಅರ್ಥ ಆಗುತ್ತೆ ಅನಿಸುತ್ತೆ ನಿಮಗೆ. ದಂತ ಅಂದರೆ ಡೆಂಟಲ್ ಅಂತ, ವೈದ್ಯಕೀಯ ಅಂದರೆ ನಿಮಗೆ ಮೆಡಿಕಲ್ ಅಂತ ಗೊತ್ತಿರುತ್ತೆ. ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಪ್ರವೇಶಕ್ಕಾಗಿ ಬೇಕಾದ ನೀಟ್ ಫಲಿತಾಂಶ ಇನ್ನೂ ಪ್ರಕಟವಾಗಿಲ್ಲ. ಇದರ ಪರಿಣಾಮವಾಗಿ ವೈದ್ಯಕೀಯ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಸ್ಥಿರವಾಗಿಲ್ಲ. ಈಗ ಇಂಜಿನಿಯರಿಂಗ್ ಆದರೆ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ. ACIT ಅವ್ರಿಗೆ ನಮ್ಗೆ ಕೊಟ್ಬಿಡ್ತಾರೆ, ಬೇಗನೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಬಿಡ್ಬೋದು. ಬಟ್ ಇನ್ನೂ ನಮಗೆ ನೀಟ್ದು ರಿಸಲ್ಟೇ ಬಂದಿಲ್ಲ. ಅದು ಯಾಗೋ ಗೊತ್ತಿಲ್ಲ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳು ವಿಶ್ವವಿದ್ಯಾಲಯ ಅಂದರೆ RGHS ಅಂತ ಕರಿತೀವಲ್ಲ, ಈಗಾಗಲೇ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಆಲ್ರೆಡಿ ಒಂದು ಟೆಂಪ್ರವರಿ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದೆ. ಪ್ರಸ್ತುತ ಲಭ್ಯವಿರೋ ಮಾಹಿತಿ ಪ್ರಕಾರ ನೋಡಿ, ಇದು ಇಂಪಾರ್ಟೆಂಟ್ ಕೂಡ ನಿಮಗೆ. ಇವಾಗ ಅಟ್ ಪ್ರೆಸೆಂಟ್ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಫಸ್ಟು ಮೆಡಿಕಲ್ ಸ್ಟೂಡೆಂಟ್ಸ್ಗೆ 8195 ಸೀಟ್ ಸಿಕ್ಕಿದ್ದಾವೆ. ಮತ್ತು ಡೆಂಟಲ್ ಸ್ಟೂಡೆಂಟ್ಸ್ಗೆ ಬಂದುಬಿಟ್ರೆ 2505 ಸೀಟ್ ಸಿಕ್ಕಿದ್ದಾವೆ. ಮತ್ತು ನರ್ಸ್ ಕೋರ್ಸ್ಗಳಿಗೆ ನರ್ಸ್ಗಳು ತುಂಬ ಜನ ಈ ಸರಿ ನರ್ಸಿಂಗ್ ಮಾಡಬೇಕಂತಿದ್ರಲ್ಲ, ಅಲ್ಲಿ 38,165 ಇವೆಲ್ಲ RGHS ಇರುವಂಥ ಒಂದು ಗೋರ್ಮೆಂಟ್ ಸೀಟ್ಸ್ ಆಗಿರುತ್ತೆ. ಇಷ್ಟು ಒಂದು ಸ್ಟೂಡೆಂಟ್ಸ್ಗೆ ಈಗ ಸರಿ ಇರುತ್ತೆ. ಇನ್ನೊಂದು ಸರಿ ಹೇಳ್ಕೊಳ್ಳಿ, ಮೆಡಿಕಲ್ಗೆ 8195, ಡೆಂಟಲ್ಗೆ 2555, ನರ್ಸಿಂಗ್ ಸೀಟ್ಗಳಿಗೆ 38,165. ಇಷ್ಟು ನಿಮ್ಗೆ ಗೊತ್ತಾಯ್ತು. ಆಮೇಲೆ ಈ ಬಾರಿ ಇಂಜಿನಿಯರ್ ಸೀಟ್ಗಳ ಸಂಖ್ಯೆ ಏರಿಕೆ ಜಾಸ್ತಿ ಆಗ್ತಿದೆ ಅಂತ ತುಂಬ ಕಡೆ ಒಂದು ಮಾಹಿತಿ ಕೂಡ ಬಂದಿದೆ. ಯಾಕಂದರೆ ಹೋದ ಸರಿ 80,000 ಇದು ಆಲ್ಮೋಸ್ಟ್ 100 ಕಡಿಮೆ, ಅಂದರೆ 79,907 ಸೀಟ್ಗಳು ಇದ್ದವು. ಈ ಸರಿ ACT ಅನುಮೋದನೆ ಅಂದರೆ ಅದರ ಅನುಮೋದನೆ ಇಟ್ಕೊಂಡು, ಅಂದರೆ ಅದರದ್ದು ಒಂದು ಅಪ್ರೂವ್ಡ್ ಇಟ್ಕೊಂಡೆ ಈ ಸರಿ ಕಾಲೇಜಸ್ ಕೂಡ ಜಾಸ್ತಿ ಆಗಿರೋದ್ರಿಂದ ಈ ಸರಿ ನಿಮಗೆ 90,000 ಸೀಟ್ಗಳು ACIT ಇಂದನೇ ಬರ್ತಿದೆ. ಅಂದರೆ ನಿಮಗೆ ಇದೇ ಕಾರಣ ಕೇಳೋದು ನಾನು, ಬೇಗನೆ ಮ್ಯಾನೇಜ್ಮೆಂಟ್ಗೆ ಅಡ್ಮಿಷನ್ ಮಾಡ್ಸೋಕೆ ಹೋಗಬೇಡಿ. ಕಾಲೇಜಸ್ ಕೂಡ ಜಾಸ್ತಿ ಆಗ್ತಿದೆ, ಮತ್ತು ಅದೇ ರೀತಿ ನಿಮಗೆ ಸೀಟ್ ಕೂಡ ಜಾಸ್ತಿ ಆಗ್ತಿದೆ. ಈಗ ಅದರಲ್ಲಿ ನಿಮ್ಮ ಒಂದು SC ST OBC ಈ ಥರ ಬಂದರೆ ನಿಮಗೆ ಇನ್ನೂ ಜಾಸ್ತಿ ನಿಮಗೆ ಅವಕಾಶ ಸಿಗ್ತವೆ. ರಿಸರ್ವೇಷನ್ ಸೀಟ್ಸ್ ಅಂತ ಸಿಕ್ಬಿಡುತ್ತೆ, ಅದರಲ್ಲಿ ಕೂಡ ನೀವು ಪಡ್ಕೋಬೋದಾಗಿರುತ್ತೆ. ನಿಮಗೆ ನನ್ನ ಪ್ರಕಾರ ನಾನು ಈ ಡೇಟ್ ಹೇಳ್ತೀನಿ ನೋಡಿ, ಇದು ಒಂದು ಆಗುವಂಥ ಸಾಧ್ಯತೆ ಇದೆ. ಏನಂದರೆ ನಿಮಗೆ ಫಸ್ಟ್ ರೌಂಡ್ ಬಂದ್ಬಿಟ್ಟು ನಿಮಗೆ ಜೂನ್ 25ರಿಂದ ಸ್ಟಾರ್ಟ್ ಆಗ್ಬೋದು ಪ್ರೆಡಿಕ್ಷನ್ ಪ್ರಕಾರ. ಮತ್ತು ಹಾಗೆ ಸೆಕೆಂಡ್ ರೌಂಡ್ ನೆಕ್ಸ್ಟ್ ಜುಲೈ 10, ಮತ್ತು ಹಾಗೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಒಟ್ನಲ್ಲಿ ಆಗಸ್ಟ್ 12ಗೆ ನಿಮ್ಮ ಒಂದು ಕ್ಲಾಸಸ್ಗಳು ಇಲ್ಲಾಂದರೆ ಕಾಲೇಜ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ಬೋದು. ಆಗಸ್ಟ್ 1 ಅನ್ನೋಷ್ಟರಲ್ಲೇ ಅನ್ನೋದು
ಈಗ ನಿಮ್ಗೆ ಇಷ್ಟು ಐಡಿಯಾ ಸಿಕ್ತು ಅನಿಸುತ್ತೆ. ಈಗ ನಮ್ಮ ಕೆಇದು ಅಪ್ಡೇಟ್ ಏನಪ್ಪ ಅಂದರೆ ನಿಮಗೆ ಮತ್ತು ಈಗ ಅಪ್ಲಿಕೇಶನ್ ನಿಮಗೆ ಡೌನ್ ಮಾಡೋಕ್ಕೆ ಅವರು ಟೈಮ್ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಡೌನ್ ಮಾಡ್ಕೋಬೋದಾಗಿರುತ್ತೆ. ಈಗ ಇಲ್ಲೇ ನಿಮಗೆ ನಮ್ಮ ಒಂದು ಕೆ ವೆಬ್ಸೈಟಲ್ಲಿ ಇದ್ದೀನಿ, ಇದರಲ್ಲೇ ನೋಡ್ಬೋದು. ನಿಮ್ಮ ಒಂದು UGCET ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅರ್ಜಿ ಮುದ್ರಣ ಲಿಂಕ್ ಅಂದರೆ ನಿಮಗೆ ಅರ್ಜಿ ಪ್ರಿಂಟ್ನ ತೊಗೋಬೋದಾಗಿರುತ್ತೆ. ಇದನ್ನು ತುಂಬ ಜನ ತೊಗೊಳ್ಳಿ. ಯಾಕಂತಲೇ ಹೇಳ್ತೀನಿ ಅಂತಂದರೆ ನಿಮಗೆ ಇದನ್ನು ಅಪ್ಲಿಕೇಶನ್ ತೊಗೊಂಡ್ರಿ ಅಂದರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತ ಕೇಳಿದ್ರೆ, ನೀವು ಇಲ್ಲಿ ರಿಸರ್ವೇಷನ್ ನಿಮ್ಮ ಒಂದು ಕ್ಯಾಟಗರಿ ಏನಾದರೂ ರಿಸರ್ವೇಷನ್ ತೊಗೊಂಡಿದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ. ಒಂದು ಸ್ಟೂಡೆಂಟ್ಸು ಇವಾಗ ಅವನು ಜನರಲ್ ಒಂದು ಯಾವುದೋ ಒಂದು SC ಕ್ಯಾಸ್ಟ್ ಇಲ್ಲ ಅಂದ್ರೆ ಯಾವುದೋ 2A 2Bನ ಕ್ಯಾಸ್ಟ್ ಇರುತ್ತೆ. ಈಗ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಆ ಹುಡುಗ ಮಾಡಿಸ್ಬೇಕಂದ್ರೆ ಅವನು 30,000 ರ್ಯಾಂಕ್ ಇರುತ್ತೆ ಅಂದ್ಕೊಳ್ಳಿ. ಅವ್ನಿಗೆ ಕ್ಯಾಸ್ಟ್ ರಿಸರ್ವೇಷನ್ ಇತ್ತು ಅಂದರೆ 30,000 ಒಂದು ಕಾಲೇಜಲ್ಲಿ ಬೇಕಾದ್ರೆ ಅವ್ನು ಅಡ್ಮಿಷನ್ ಮಾಡ್ಸೋಕ್ಕೆ 10-15,000 ಇದ್ರೂ ಕೂಡ ಕ್ಯಾಸ್ಟ್ ರಿಸರ್ವೇಷನ್ ಇದ್ದರೆ ಸಿಗ್ಬೋದು. ಅದೇನಾದ ಒಂದು ಜನರಲ್ ಮೆರಿಟಲ್ಲಿ ಇತ್ತಂದರೆ ಅವನು 10,000 ಇದ್ದರೂ ಕೂಡ 30,000 ಜೊತೆನೂ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ರಿಸರ್ವೇಷನ್ ತುಂಬಾ ಇಂಪಾರ್ಟೆಂಟು ಒಂದು ಕೆಇದಲ್ಲಿ ಕೂಡ. ಯಾಕಂದರೆ ಸೀಟ್ಗೆ ರಿಸರ್ವೇಷನ್ ಇದ್ದಾಗ ಅಲ್ಲಿ ನಿಮಗೆ ಕ್ಲೈಮ್ ನಿಮ್ಮ ಒಂದು ಕ್ಯಾಟಗರಿ ಕ್ಲೈಮ್ನ ನೀವು ಮಾಡ್ಕೊಂಡಿರಬೇಕು. ಆವಾಗ ನಿಮಗೆ ಆ ಒಂದು ಜಾಗದಲ್ಲಿ ನಿಮಗೆ ಸೀಟ್ ಸಿಗುವಂಥ ತುಂಬ ಸಾಧ್ಯತೆ ಇರುತ್ತೆ. ಫಸ್ಟು ನಿಮಗೆ ಸೀಟ್ ಯಾವ ಥರ ಅಲಾಟ್ಮೆಂಟ್ ಆಗುತ್ತೆ, ಏನು ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ, ಆಮೇಲೆ ಪ್ರತಿ ವರ್ಷ ಯಾವ ಥರ ಆಪ್ಷನ್ ಎಂಟ್ರಿ ಅಂದರೆ CET ಇದೆ ಸಪ್ರೇಟ್ ಮಾಡ್ತಿದ್ರು, NEET ಇದೆ ಸಪ್ರೇಟ್ ಮಾಡ್ತಿದ್ರು. ಈ ವರ್ಷ ಏನಾಗಿದೆ, ಈ ವರ್ಷ ಅಲ್ಲ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ಇದು ಬಂದರೆ 3ನೇ ವರ್ಷ. CET NEET ಎರಡು ಕಂಬೈಂಡ್ ಆಗಿ ನಡೀತಿದೆ. ಎಕ್ಸಾಂಪಲ್, ಈಗ NEET ವಿದ್ಯಾರ್ಥಿ ನನಗೆ MBBS ಸೀಟ್ ಸಿಕ್ಕರೆ ನಾನು ಹೋಗ್ತೀನಿ, ಸಿಕ್ಕಿಲ್ಲ ಅಂದರೆ ನಾನು ಇಂಜಿನಿಯರ್ ಮಾಡೋಕ್ಕೂ ರೆಡಿ ಇದ್ದೀನಿ ಅಂತ ಸ್ಟೂಡೆಂಟ್ಸ್ ಇರ್ತಾರೆ. ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅಂದರೆ ನನಗೆ ಇಂಜಿನಿಯರ್ ಟಾಪ್ 5 ಕಾಲೇಜಲ್ಲಿ ಯಾವುದೇ ಸಿಕ್ಕರೂ ಹೋಗ್ತೀನಿ, ಆ ಟಾಪ್ 5 ಕಾಲೇಜಲ್ಲಿ ಸಿಕ್ಕಿಲ್ಲ ಅಂದರೆ ನಾನು MBBS ಮಾಡೋಕ್ಕೂ ರೆಡಿ ಇದ್ದೀನಿ. ಈ ಥರ ಮೈಂಡ್ಸೆಟ್ ಇರೋದ್ರಿಂದ ಸ್ವಲ್ಪ ವಿದ್ಯಾರ್ಥಿಗಳು ಅದಕ್ಕೋಸ್ಕರ CET ಮತ್ತು NEETನ ಕಂಬೈಂಡ್ ಆಗಿ ಈ ವರ್ಷ ನಮ್ಮ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದು ಯಾವ ಥರ ಮಾಡೋದು ಅದನ್ನು ಇನ್ನೂ ಯಾರು ಹೇಳಿಲ್ಲ. ಅದ್ರ ಬಗ್ಗೆ ವೀಡಿಯೋ ಬೇಕು, ಡೆಮೋ ವೀಡಿಯೋ ಬೇಕು ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಡೆಮೋ ವೀಡಿಯೋ, ಆಪ್ಷನ್ ಎಂಟ್ರಿ ಡೆಮೋ ವೀಡಿಯೋ ಅಂತ ತುಂಬ ವೀಡಿಯೋ ಕಮೆಂಟ್ಸ್ ಹಾಕಿದರೆ ನಾನು ಖಂಡಿತ ಅದನ್ನ ಅಪ್ಲೋಡ್ ಮಾಡ್ತೀನಿ. ಡೆಮೋ ವೀಡಿಯೋದು ಯಾವ ಥರ CET NEETದು ಒಂದೊಂದು ಹೋದ ವರ್ಷದ್ದು ನೀವು ನೋಡ್ಕೊಂಡ್ರು ಕೂಡ ನಿಮಗೆ ತುಂಬ ಕ್ಲಾರಿಟಿ ಸಿಗುತ್ತೆ. ಹೋದ ವರ್ಷ ಆಯಿತು, ಹಿಂದಿನ ವರ್ಷ ಆಯಿತು, 2 ವರ್ಷದಿಂದ CET NEET ಕಂಬೈಂಡ್ ಆಗಿ ನಡೀತಿರೋದ್ರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಎಲ್ಲರೂ ನಿಮಗೆ ಆಪ್ಷನ್ ಎಂಟ್ರಿ ಅಂತ ಹೇಳ್ತಿದ್ದಾರೆ, ಏನಂತ ಯಾವ ಥರ ನಡೀತಿದೆ ಹೇಳ್ತಿಲ್ಲ. ಜಸ್ಟ್ CET ಇದೆ ಸಪ್ರೇಟ್ ನಡೀತದೆ, NEET ಇದೆ ಸಪ್ರೇಟ್ ನಡೀತಿದೆ ಅಂತ ತುಂಬ ಸ್ಟೂಡೆಂಟ್ಸ್ ಅಂದ್ಕೊಂಡಿದ್ರೆ ತಪ್ಪು. ನೀವು NEET ವಿದ್ಯಾರ್ಥಿಗಳು CET ಎರಡು ಎಲ್ಲನೂ ನೀವು ಎಲ್ಲ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಬೋದಾಗಿರುತ್ತೆ. ಯಾವ ಕೋರ್ಸ್ ಬೇಕಾದ್ರೂ ಆ್ಯಡ್ ಮಾಡ್ಬೋದಾಗಿರುತ್ತೆ. ಯಾವ ಒಂದು ಬ್ರ್ಯಾಂಚು, ನೀವು ಯಾವುದು ಬೇಕಾದ್ರೂ ಈ ವರ್ಷ ಕಂಬೈಂಡ್ ಆಗಿರೋದ್ರಿಂದ ನೀವು NEET ಬರ್ದಿದ್ರಿ ಅಂದರೆ ನೀವು NEETಗೂ ಅಪ್ಲೈ ಮಾಡ್ಬೋದು. ಅಂದರೆ NEET ಮೆಡಿಕಲ್ ಕಾಲೇಜು ಮೆಡಿಕಲ್ ಸೀಟ್ಗೂ ಅಪ್ಲೈ ಮಾಡ್ಬೋದು, ಇಂಜಿನಿಯರಿಂಗ್ ಅಪ್ಲೈ ಮಾಡ್ಬೋದು, B Pharma D Pharma ಅಗ್ರಿಕಲ್ಚರ್ ಎಷ್ಟು ಕಾಲೇಜಸ್ ಆ್ಯಡ್ ಮಾಡ್ಬೋದು. ಅದ್ರ ಬಗ್ಗೆ ಸಂಪೂರ್ಣ ವಿವರಣೆ ಬೇಕಂದರೆ ನೀಟಾಗಿ ಅದನ್ನು ಡೆಮೋ ವೀಡಿಯೋನ ತೋರಿಸ್ತೀನಿ. ಅದನ್ನು ಹೆಂಗೆ ಅಂತ ಬೇಕಾದ್ರೆ ಅಪ್ಲೈ ಮಾಡ್ತೀನಿ. ಆಪ್ಷನ್ ಎಂಟ್ರಿ ಡೆಮೋ ಅಂತ ಹಾಕಿದರೆ ಈಗ ನಿಮಗೆ ಮತ್ತು ಆಪ್ಷನ್ ಎಂಟ್ರಿದು ನಿಮ್ಗೆ ಅಪ್ಡೇಟ್ ಸಿಕ್ತು, CET NEETದು ಅಪ್ಡೇಟ್ ಸಿಕ್ತು, ಎಷ್ಟು ಸೀಟ್ಸ್ ಅಂತ ಸಿಕ್ತು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಇಷ್ಟವರೆಗೂ ಆಯಿತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಪ್ರತಿಯೊಂದು ಅಪ್ಡೇಟ್ಸ್ ಅಲ್ಲಿ ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳೋದು. ಮತ್ತು ಕೊನೆಯದಾಗಿ ನಿಮಗೇನಪ್ಪ ಹೇಳೋದಂದರೆ, ಇವಾಗ ನೀವು ಕಾಲೇಜಸ್ನ ಇನ್ನೂ ಲೀಸ್ಟ್ ಮಾಡಿಲ್ಲ ಅಂದರೆ ಬೇಗನೆ ಲೀಸ್ಟ್ ಮಾಡಿಟ್ಕೊಳ್ಳಿ. ಬೇಗನೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಂಥ ತುಂಬ ಸಾಧ್ಯತೆಗಳು ಇವಾಗಿದ್ದಾವೆ. ಯಾಕಂದರೆ ನಮ್ಮ ಒಂದು KCET ಆಲ್ಮೋಸ್ಟ್ 100ಗೆ 90% ರೆಡಿ ಆಗಿದ್ದಾರೆ. ಯಾಕಂದರೆ ನಿಮ್ಮ ಸ್ಪಾಟ್ ರ್ಯಾಂಕ್ ರಿಸಲ್ಟು ಬಿಟ್ಟರು, ಎಲ್ಲ ರಿಸಲ್ಟ್ ಬಿಟ್ಟರು. ಈಗ NEET ರಿಸಲ್ಟ್ ಒಂದು ವೇಟ್ ಮಾಡ್ತಿದ್ದಾರೆ. ಬಿಟ್ಟು ಒಂದು ಸ್ವಲ್ಪ ದಿನದಲ್ಲೇ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಕೂಡ ಬಿಟ್ಟು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲೇ ನಿಮಗೆ ಇನ್ನೂ ಏನೇನು ಇನ್ಫಾರ್ಮೇಷನ್ನ ಕೊಡಬೇಕಾಗಿತ್ತು ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋ ಎಲ್ಲದರಲ್ಲೂ ಕೊಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಲಿಂಕ್ ಬೇಕಾದ್ರೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇ ಅಪ್ಡೇಟ್ ಬಂದರೂ ಸಿಗ್ತಾ ಇರುತ್ತೆ ನಿಮಗೆ. ಟೇಕ್ ಕೇರ್ ಗಾಯ್ಸ್, ಲವ್ ಯು, ಟಾಟಾ, ಬಾಯ್.